ವ್ಯಕ್ತಿಗಳಿಗೆ ಅಥವಾ ಬಿಲ್ಡಿಂಗ್ಗಳಿಗೆ ಒಂದು ರೂಪ ಇದೆ. ಗುಜ್ಜಾಳಿಗಳ ಹತ್ರ 9 ಜನ ಮಕ್ಕಳಿದ್ರು. ವರ್ಷಕ್ಕೆ 2 ಅಂಗಡಿ ಓಪನ್ ಮಾಡಿ 100 ಅಂಗಡಿ ಆಗೋಗ್ಬಿಡುತ್ತೆ. ಕೃತಜ್ಞತೆಯ ಸಮಾರಂಭ. ಇವತ್ತಿನ ಕಾರ್ಯಕ್ರಮ ಅಭಿನಂದನೆಯ ಒಂದು ಸಂದರ್ಭ. ನಾನು ಈ 3 ಮಾತನ್ನು ಈ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. 100 ವರ್ಷ ಒಬ್ಬ ವ್ಯಕ್ತಿಯ ಜೀವನದ ಬಹಳ ವಿಶೇಷವಾದಂಥ ಒಂದು ಸಂದರ್ಭ. ಗುಜ್ಜಾಡಿ ನರಸಿಂಹನಾಯಕರು ನಮ್ಮ ನಡುವೆ ಸುಮಾರು 82-83ನೇ ವರ್ಷದ ಆಯುಷ್ಯನವರೆಗೆ ಇದ್ದು 100 ವರ್ಷಗಳ ನಂತರವೂ ಅವರನ್ನು ಸ್ಮರಿಸುವಂಥ, ಅವರಿಂದ ಪ್ರೇರಣೆ ಪಡೆಯುವಂಥ ಒಂದು ಜೀವನವನ್ನು ಅವರು ನಡೆಸಿದರು. ಅದಕ್ಕಾಗಿ ಅಂಥ ಒಬ್ಬ ಆದರ್ಶ ಪುರುಷನಿಗೆ ಅಭಿವಾದನೆಗಳನ್ನು ಸಲ್ಲಿಸುವಂಥ ಒಂದು ಸಮಾಜದ ಕಾರ್ಯಕ್ರಮ ಇದು. ಕೃತಜ್ಞತೆ. ಪ್ರಭಾಕರ್ ನಾಯಕರು ತಮ್ಮ ಪರಿವಾರ, ಕುಟುಂಬ ಮತ್ತು ಸ್ವರ್ಣ ಜ್ಯುವೆಲರೀಸ್ ಕಡೆಯಿಂದ ತಮ್ಮ ಕುಟುಂಬಕ್ಕೆ, ತಮ್ಮ ವೃತ್ತಿಗೆ ಸಹಕರಿಸಿ ಅವರನ್ನು ಸಮಾಜದಲ್ಲಿ ಪ್ರತಿಷ್ಠಿತವಾಗಿ ನೆಲೆಗೊಳ್ಳುವಂತೆ ಮಾಡಿರುವ ಎಲ್ಲರನ್ನೂ ಕೂಡ ಅವರು ಒಬ್ಬ ಚಿನ್ನದ ಆಭರಣದಂತೆ ಜೀವಿಸಿದರು. ಮನುಷ್ಯ ಬಂಗಾರಕ್ಕೆ ಆಭರಣ ಆಗಬೇಕು. ಚಿನ್ನದ ಆಭರಣವನ್ನು ನಾವು ನಮ್ಮ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಮಾನವ ಸಮಾಜ ಮಾಡ್ಕೊಂಡು ಬಂದಿದೆ. ಇದರಲ್ಲಿ ಏನಿದೆ? ಚಿನ್ನಕ್ಕೆ ಒಂದು ಬೆಲೆ ಇದೆ, ಅದು ಸದಾಕಾಲ ಇರುವಂಥ ಬೆಲೆ. ಮಾರ್ಕೆಟ್ನಲ್ಲಿ ಅದು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಚಿನ್ನ, ಗೋಲ್ಡ್ ಇದನ್ನ ಇಟ್ಕೊಂಡಿರುವಂಥ ಮನೆ, ಸಮಾಜ, ದೇಶ ಯಾವತ್ತೂ ಕೂಡ ಆ ಒಂದು ಅಮೂಲ್ಯವಾದಂಥ ಒಂದು ಧಾತು, ಒಂದು ವಸ್ತುವನ್ನ ಜೀವನದ ರಕ್ಷಣೆಯಾಗಿ ಅದರ ಮೇಲೆ ಒಂದು ಭರವಸೆ ಇಟ್ಟು ಬದುಕಬಾರದು. ಚಿನ್ನದ ಮನುಷ್ಯ ಅಂದರೆ ಅಂಥವರಾಗಿರಬೇಕು. ನಿವೇದಿಸಿಕೊಂಡಿರುವಂಥ ಆ ಭಾವನೆಗಳನ್ನು ಶಬ್ದ ರೂಪ ಕೊಡಲಾಗಿದೆ. ಗುಜ್ಜಾಡಿಯ ಸುಂದರ ಪ್ರಕೃತಿಯನ್ನು ಅದರಲ್ಲಿ ವಿವರಿಸ್ತಾ ಪುಸ್ತಕ ಆರಂಭಗೊಳ್ಳುತ್ತೆ.